ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಮತಿ. ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಆಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಕಿವಿ ಪರೀಕ್ಷೆಗೆ ಅಥವಾ ಆಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ಗೆ ಹೇಗೆ ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೋಬಹುದು ಅಂತ ತಿಳಿಸ್ಕೊಡ್ತೀನಿ. ನೀವು ಏನಾದರೂ ಕಿವಿ ಪರೀಕ್ಷೆಗೆ ಅಥವಾ ಆಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ಗೆ ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಇದ್ರೆ ನೀವು ಆಯುಷ್ ಅಫಿಷಿಯಲ್ ವೆಬ್ಸೈಟ್ ಆದ www.ayushmysore.in ಹೋಗಬೇಕಾಗುತ್ತೆ. ಮೊದಲಿಗೆ ಗೂಗಲ್ ಪೇಜ್ ಓಪನ್ ಮಾಡಿ ಸರ್ಚ್ ಕಾಲಮ್ನಲ್ಲಿ www.ayushmysore.in ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ನೀವು ಎಂಟರ್ ಮಾಡಿದ ತಕ್ಷಣ ನಿಮಗೆ ಆಯುಷ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಸಂಬಂಧಿತ ಎಲ್ಲ ಮಾಹಿತಿಗಳು ಸಿಗುತ್ತೆ. ಈಗ ನೀವು ಮಾಹಿತಿಯನ್ನು ಕನ್ನಡದಲ್ಲಿ ಓದಬೇಕು ಅಂತ ಇಷ್ಟಪಟ್ಟರೆ ನೀವು ಇಲ್ಲಿ ಒಂದು ಕನ್ನಡ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ನೀವು ಇದನ್ನ ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ ಸಿಗುತ್ತೆ. ಈಗ ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಇಷ್ಟಪಟ್ಟರೆ ಇಲ್ಲಿ ಆನ್ಲೈನ್ ನೇಮಕಾತಿ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಮೇಲೆ, ನೀವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ORS ಪೇಷಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನಮ್ಮ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಕರ್ನಾಟಕದಲ್ಲಿರೋದ್ರಿಂದ ನೀವು ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಅದನ್ನ ಸೆಲೆಕ್ಟ್ ಮಾಡಿ. ಈಗ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಇದ್ರೆ ಇಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವೇನ ಟೆಲಿಕನ್ಸಲ್ಟೇಷನ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಅಪಾಯಿಂಟ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ಅಪಾಯಿಂಟ್ಮೆಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಈಗ ನೀವು ಫಸ್ಟ್ ಟೈಮ್ ಆಯುಷಿಗೆ ಬರೋದಾಗಿದ್ರೆ ನೀವು ನ್ಯೂ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡಬೇಕು. ನಮ್ಮ ಸಂಸ್ಥೆಯಲ್ಲಿ ಯಾವುದೇ ತರಹದ ಫಾಲೋ ಅಪ್ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ನೀವು ಮೊದಲೇ ಬಾರಿ ಬಂದಿದ್ರೆ ಮಾತ್ರ ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೊಳ್ಳಕ್ಕೆ ಸಾಧ್ಯ. ಈಗ ನ್ಯೂ ಅಪಾಯಿಂಟ್ಮೆಂಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ. ನೀವು ಭಾಷೆ ಮತ್ತು ಕಿವಿ ಸಂಬಂಧಿತ ಎಲ್ಲಾ ತೊಂದರೆಗೂ ಆನ್ಲೈನ್ ಅಪಾಯಿಂಟ್ಮೆಂಟ್ ತಗೋಬೇಕು. ಈಗ ನೀವು ಕಿವಿ ಸಂಬಂಧಿತ ತೊಂದರೆಯಿಂದ ಬಂದಿದ್ರೆ ಇಲ್ಲಿ ಕ್ಲಿನಿಕಲ್ ಸರ್ವಿಸಸ್ ಆಡಿಯಾಲಜಿ ಅಂತ ಇದೆಯಲ್ಲ, ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೆ ನೀವು ಆ ದಿನ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು. ಇಲ್ಲಿ ಹಸಿರು ಬಣ್ಣ ಏನೇನು ಸ್ಲಾಟ್ಸ್ ಕಾಣಿಸ್ತಾ ಇದೆ ಈ ಸ್ಲಾಟ್ಸ್ ಅಲ್ಲೆಲ್ಲ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು. ನಮ್ಮ ಸಂಸ್ಥೆ ಶನಿವಾರ ಮತ್ತೆ ಭಾನುವಾರ ರಜಾ ಇರುತ್ತೆ. ಈಗ ನಾನು ಉದಾಹರಣೆಗೆ ಒಂದು ದಿನ ಅಪಾಯಿಂಟ್ಮೆಂಟ್ ತಗೋತೀನಿ. ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ನೀವು ಯಾವ ದಿನ ಸೆಲೆಕ್ಟ್ ಮಾಡ್ತೀರೋ ಆ ದಿನ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ಗೊಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಒಂದು ಅಕೌಂಟ್ ಅಲ್ಲಿ ನೀವು 6 ಜನಕ್ಕೆ ಅಪಾಯಿಂಟ್ಮೆಂಟ್ ತಗೋಬಹುದು. ಈಗ ನಾನು ಹೇಗೆ ಪೇಷಂಟ್ ನ ಆಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಅಪಾಯಿಂಟ್ಮೆಂಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡಿ. ನಾನು ಆಲ್ರೆಡಿ ಒಬ್ಬರನ್ನ ಆಡ್ ಮಾಡಿದ್ದೀನಿ. ಇವಾಗ ಇನ್ನೊಂದನ್ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ತೀನಿ. ಆಡ್ ಮೆಂಬರ್ನ ಸೆಲೆಕ್ಟ್ ಮಾಡಿ. ಅವರು ಯಾವ ಪ್ರದೇಶದಿಂದ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಕರ್ನಾಟಕ ಅಂತ ಕೊಡ್ತೀನಿ. ಈಗ ನೀವು ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಕೇಳಿರುವ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಆನ್ಲೈನ್ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ಗೆ SMS ಕೂಡ ಬರುತ್ತೆ. ನೀವು ಈ ಸ್ಲಿಪ್ ನ ಪ್ರಿಂಟ್ ಕೂಡ ತಗೊಂಡು ಇಟ್ಕೋಬಹುದು. ಧನ್ಯವಾದಗಳು.